ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಕಿರಣ್ಗೆ ಪತ್ನಿ ಚಾಕು ಇರಿದಿದ್ದು ಇದು ಮೊದಲೇನಲ್ಲ. ಹಿಂದೆಯೂ ಜಗಳ ಆಡಿ ಕಿರಣ್ಗೆ ಚಾಕು ಇರಿಯೋದಕ್ಕೆ ಈಕೆ ಪ್ರಯತ್ನ ಪಟ್ಟಿದ್ದಂತೆ. ಅದೃಷ್ಟವಶಾತ್ ಗಾಯ ಆಗದಿದ್ದಕ್ಕೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಕುಟುಂಬ. ಅಂದ್ರೆ ಈಕೆ ಕೊಲೆ ಮಾಡೋದು ಅಂತ ಅಂದ್ರೆ ಅಷ್ಟು ಈಸಿನಾ? ಚಾಕು ಎಲ್ಲ ಕೈಯಲ್ಲಿ ಹಿಡಿದು ಒಬ್ಬರಿಗೆ ಚುಚ್ಚೋದು ಅಂದ್ರೆ ಅಷ್ಟು ಈಸಿ ಅನ್ಕೊಂಡಿದ್ದಾಳೆ ಈಕೆ. ಕಿರಣ್ಗೆ ಬೇರೆ ಹುಡುಗಿಯರ ಜೊತೆ ಅಫೇರ್ ಇದೆ ಅಂತ ಪತ್ನಿಗೆ ಅನುಮಾನ ಇತ್ತು. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಅದೇ ರೀತಿ ಜಗಳ ಆಡಿ ಕಿರಣ್ಗೆ ಚಾಕು ಇರಿದು ಕೊಂದಿದ್ದಾಳೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಿರಣ್ಗೆ 10ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದಿದ್ದಾಳೆ ಪ್ರಿಯಾಂಕಾ. ಮಗನಿಗೆ 3 ಬಾರಿ ಚಾಕುವಿನಿಂದ ಇರಿದಿದ್ದಾಳೆ ಈಕೆ. ಕಿರಣ್ ಕಾಲ್ ರಿಸೀವ್ ಮಾಡದಿದ್ದಕ್ಕೆ ಸಂಬಂಧಿಕರು ಮನೆ ಬಳಿ ಬಂದಿದ್ದಾರೆ. ಸಂಬಂಧಿಕರು ಆವಾಜ್ ಹಾಕಿದ ಮೇಲೆ ಬಾಗಿಲು ತೆಗೆದಿದ್ಲು ಪ್ರಿಯಾಂಕಾ. ಸದ್ಯ ಪ್ರಿಯಾಂಕಾ ಸ್ಥಿತಿ ಫಿಸಿಕಲಿ ಮತ್ತು ಮೆಂಟಲಿ ಸದೃಢವಾಗಿಲ್ಲ. ಆಕೆ ಆರೋಗ್ಯ ಸುಧಾರಿಸಿ ವಿಚಾರಣೆ ಸಹಕರಿಸಿದ ಬಳಿಕ ಸತ್ಯ ಗೊತ್ತಾಗುತ್ತೆ. ಘಟನಾ ಸ್ಥಳದ CCTV ಫುಟೇಜ್ನ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ ಬಂತು ನೋಡಿ ಸರ್, ಇದ ಬಂತು ಸರ್, ಇದು ಬಂತು ನೋಡ್ರಿ. ಎಸ್, ಗಮನಿಸ್ತಾ ಇದ್ದೀವಿ. ಈಕೆ ಈಗ ಗಂಡನನ್ನ ಫೈನಲಿ ಕೊಂದು ಹಾಕಿದ್ದಾಳೆ. ಬಟ್ ಈಕೆ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಒಂದು ವಿಚಾರ ಗೊತ್ತಾಗಿದೆ. ಅವರ ಸಂಬಂಧಿಕರು ಬಾಯಿ ಬಿಟ್ಟಿರೋದು, ಈಕೆ ಕಿರಣ್ ಅವರಿಗೆ ಚಾಕು ಇರಿಯೋದಕ್ಕೆ ಮುಂದಾಗಿದ್ದು ಇದೇ ಮೊದಲೇನಲ್ವಂತೆ. ಈ ಹಿಂದೆನೂ ಕೂಡ ಚಾಕು ಇರಿಯೋದಕ್ಕೆ ಟ್ರೈ ಮಾಡಿದ್ದಾಳೆ ಸಾಕಷ್ಟು ಬಾರಿ. ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಗಾಯ ಆಗದಿರುವ ಹಿನ್ನೆಲೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ವಂತೆ. ಬಿಡು, ಸಾಮಾನ್ಯ ಜಗಳ, ಹೆಂಗೋ ಬುದ್ಧಿವಾದ ಹೇಳಿದರೆ ಸರಿ ಹೋಗ್ಬಿಡ್ತಾಳೆ ಅಂತೆಲ್ಲ ಅನ್ಕೊಂಡಿದ್ರಂತೆ. ನೋಡಿದರೆ ಈಗ ಈಕೆ ಕೊಂದೇ ಬಿಟ್ಟಿದ್ದಾಳೆ ಗಂಡನನ್ನು. ಸ್ವತಃ ಹೆತ್ತ ಮಗನನ್ನೇ 3 ಬಾರಿ ಚುಚ್ಚಿದ್ದಾಳೆ ಹೆತ್ತ ಮಗನಿಗೆ. ಸೊ ಆ ಮಗನೂ ಕೂಡ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಶಶಿಕುಮಾರ್ ಇದ್ದಾರಲ್ಲ, ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್, ಅವರೇ ಎತ್ಕೊಂಡು ಓಡೋಗಿದ್ದು ಆ ಮಗುವನ್ನು. ಹೊಟ್ಟೆ ಉರಿಯುತ್ತೆ ಈ ಘಟನೆ ನೋಡಿದಾಗ. ಪಾಪ ಮಗು ಏನು ಮಾಡಿತ್ತು ತಪ್ಪನ್ನು. ಬಟ್ ಮಾಹಿತಿ ಪ್ರಕಾರ ಗಂಡನನ್ನು ಕೊಂದಿದ್ದೇನೆ, ಮಗುವನ್ನು ಕೊಂದುಬಿಟ್ರೆ ಆಯಿತು, ನಾನು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಅಲ್ಲಿಗೆ ಅನ್ನೋದು ಆಕೆಯ ಪ್ಲ್ಯಾನ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ ಈ ರೀತಿಯಾದಂಥ ಘಟನೆ ಆಗಬಾರ್ದಾಗಿತ್ತು. ಬಟ್ ಯಾವಾಗ ಇದು ಹೊರಗಡೆ ಬಂತು ಅಂತ ಅಂದರೆ, ಕಿರಣ್ ಅವರಿಗೆ ಪದೇ ಪದೇ ಅವರ ಸಂಬಂಧಿಕರು ಕರೆ ಮಾಡಿದ್ದಾರೆ, ಅವರು ಪಿಕ್ ಮಾಡಿಲ್ಲ. ಹಾಗಾಗಿನೇ ಮನೆಗೆ ಬಂದಿದ್ದಾರೆ. ಮನೆಗೆ ಡೋರ್ ಕೂಡ ಓಪನ್ ಮಾಡ್ತಾ ಇರಲಿಲ್ವಂತೆ. ಏಕೆ ಆವಾಜ್ ಹಾಕಿದಾಗ ಓಪನ್ ಮಾಡಿದ್ದಾಳೆ, ಆಗ ಸತ್ಯ ಹೊರಗಡೆ ಬಂದಿರೋದು. ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ ಹೊನ್ನಾವರ್ ಅಲಿಯಾಸ್ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು. ಅಂದರೆ MSc ಇನ್ ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆಯನ್ನು ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್
ತುಂಬ ಶಾಕಲ್ಲಿ ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟ್ರ್ ಹತ್ರ ನಾನು ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟ್ರ್ ಹೇಳೋದು. ಇನ್ಸುಲಿನ್ ಇಂಜೆಕ್ಷನ್ಸು ಹೆಚ್ಚು ಮಾಡಿಸ್ಕೊಂಡಾಗ, ಅಂದರೆ ಡೋಸ್ ರಿಕ್ವೈರ್ಡ್ಗಿಂತ ಅಕಸ್ಮಾತ್ ಡಯಾಬಿಟಿಕ್ ಇದ್ದರೆ, ಇಲ್ಲಾಂದರೂ ಇಂಟೆನ್ಷನಲ್ಲಾಗಿ ಅದು ಇನ್ಸುಲಿನ್ ಇಂಜೆಕ್ಷನ್ ಮಾಡಿಕೊಂಡಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನೋವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನೋವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. ಅಂದರೆ ಕಿರಣ್ ಅವರ ಕುಟುಂಬ ಸದಸ್ಯರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲೇ ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತೊಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನು ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿ. ಡೀಟೇಲ್ಸನ್ನು ನಾವು ತೊಗೊಂಡಿದ್ವಿ. ಮೊಬೈಲ್ ಯಾವ್ದು ಸಿಕ್ಕಿದೆ ಅಥವಾ ಬೇರೆ CCTV ಫುಟೇಜಸ್ ಇರ್ಬೋದು, ಪ್ರತಿಯೊಂದನ್ನು ನಾವು ತೊಗೊಂಡ್ಬಿಟ್ಟು ಇವಾಗ ಮೊಬೈಲ್ ಸಿಕ್ತು ಅಂತಂದರೆ ಅವ್ರು ಯಾರ ಜೊತೆ ಮಾತಾಡಿದರು, ಟೆಕ್ಸ್ಟಲ್ಲಿ ಏನಾದರೂ ಮಾತಾಡಿದ್ರಾ, ಚಾಟ್ ಮಾಡಿದ್ರಾ, ಫೋಟೋ ಗ್ಯಾಲರಿಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ, ಪ್ರತಿಯೊಂದು ಒಂದು ಮೊಬೈಲ್ ಸಿಕ್ಕರೆ ಅದೊಂದು ಭಾಳ ಬಿಗ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅದರಲ್ಲಿ ನಮ್ಮ ಕೇಸಿಗೆ ಕನೆಕ್ಟೆಡ್ ಏನು ಸಿಗುತ್ತೆ ಅನ್ನೋಂಥದ್ದು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲಿ ರಕ್ತದ ಮಡು ತಾವು ಗಮನಿಸಿದರೆ ತುಂಬ ಬ್ಲಡ್ ಹೋಗಿರೋವಂಥದ್ದು ಎಲ್ಲ ಆಗಿದೆ. ಹಾಗಾಗಿ ಇದೊಂದು ಅತ್ಯಂತ ವಿಷಾದಕರ ಘಟನೆ. ಯಾಕಂದರೆ ಮಗು ಏನಿತ್ತು ಅದು 8 ವರ್ಷದ ಮಗು ಇತ್ತು ಅನ್ನುವಂಥದ್ದು, ಮತ್ತು ಆ ಮಗುಗೆ ಅಷ್ಟು ಮಾತಾಡೋಕ್ಕೂ ಕರೆಕ್ಟಾಗಿ ಬರ್ತಿರಲಿಲ್ಲ ಅನ್ನುವಂಥದ್ದು. ಮತ್ತು ಈ ಗಂಡ ಹೆಂಡತಿ ಜಗಳದಲ್ಲಿ ಆ ಮಗು ಕೂಡ ಇಷ್ಟೆಲ್ಲ ಸಫರ್ ಮಾಡೋವಂಥ ಸಂದರ್ಭ ಎದುರಾಗಿದ್ದು, ಇದೆಲ್ಲ ಭಾಳ ಬೇಸರದ ವಿಚಾರ. ಕಿರಣ್ ವೈಫ್